ವಿದ್ಯಾರ್ಥಿಗಳಿಗೆ ಛಲವಾದ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿಗಳಿಗೆ ಛಲವಾದ ರಾಜ್ಯ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಇವತ್ತು ನಾವು ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಧರಣಿ ಹೋರಾಟಕ್ಕೆ ಬಂದಂತ ನಿಮಗೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದ ಸಲ್ಲಿಸುತ್ತಾ, ಸತತವಾಗಿ ಉಪಸಮಿತಿ ಒಳಗ ನಿರ್ಣಯವಾದಂತ ನಿರ್ಣಯನ ಖಂಡಿಸಿ ಸತತವಾಗಿ ಹೋರಾಟಗಳನ್ನ ಮಾಡ್ಕೋತಾ ಬಂದಿದ್ದೀವಿ. ಇವತ್ತು ಕ್ಯಾಬಿನೆಟ್ನಲ್ಲಿ ಪ್ರಸ್ತುತ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಉಪಸಮಿತಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದ MC ಸುಧಾಕರ್ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ದಯವಿಟ್ಟು ಬರುವಂತ ಬಜೆಟ್ ನಲ್ಲಿ ನಮ್ಮ ಬಾಗಲಕೋಟೆ ವಿಶ್ವವಿದ್ಯಾಲಯ ನಮಗೆ ಉಳಿಸಿಕೊಟ್ರ ಈ ಭಾಗದ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕಲೀಲಿಕ್ಕೆ ಅನುಕೂಲ ಆಗತ್ತ ನಮ್ದೆಲ್ಲರ ಆಗ್ರಹ ಐತಿ. ದಯವಿಟ್ಟು ರಾಜ್ಯ ಸರ್ಕಾರ ಕೈಗೊಂಡ ನಿರ್ಣಯವನ್ನು ದಯವಿಟ್ಟು ಕೈ ಬಿಡಬೇಕು. ಇದು ಹೋರಾಟಗಳು ಸಾಂಕೇತಿಕವಾಗಿ ಹೋರಾಟಗಳು ಮಾಡ್ತಾ ಇದ್ದೀವಿ. ದಯವಿಟ್ಟು ಮುಂದಿನ ದಿನಮಾನದಾಗೆ ಏನಾದ್ರೂ ನೀವು ವಿಶ್ವವಿದ್ಯಾಲಯ ರದ್ದು ಮಾಡಿದ್ದ ಕರೆ ಆತಪ್ಪ ಅಂತಂದ್ರ ನಾವು ಬೃಹತ್ ಪ್ರಮಾಣದಲ್ಲಿ ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತಂದ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ಇಲ್ಲಿ ನಾವು ಬಂದು ಮಾತಾಡದ ವಜ್ಜೆ ಆಗ್ಬಿಟ್ಟದ ಪರಿಸ್ಥಿತಿ. ಯಾಕಂತಂದ್ರ ಸುಮ್ಮನೆ ಇಲ್ಲಿ ನಾವ್ ಎದಕ್ಕೆ ಹೋರಾಡಕತ್ತೀವಿ, ಎಲ್ಲಾ ಬಡ ವಿದ್ಯಾರ್ಥಿಗಳಿಗೆ ಒಳ್ಳೆ ಶೈಕ್ಷಣಿಕವಾಗಿರ್ತಕ್ಕಂಥ ವಿದ್ಯಾಭ್ಯಾಸ ದೊರಕಬೇಕು ಅಂತಂದ್ರೆ ನಾವು ಹೋರಾಡಕತ್ತೀವಿ. ಆದ್ರೆ ನಾವ್ ಇಲ್ಲಿ ಇನ್ನೋ ಬಂದು ಹೋರಾಡೋದು ನಮ್ನ ಒಂದು ಪಕ್ಷಕ್ಕೆ ಸೀಮಿತ ಮಾಡಾಕತ್ತ ಬಿಟ್ರು. ಮೊನ್ನೆ ಬಂದು ಇದಕ್ಕೆ ಇವ್ರು ಈ ಪಕ್ಷಕ್ಕೆ ವಿರುದ್ಧ ಓಡಾಡಕತ್ತಾರ. ಯಾವ್ದಾರ ಪಕ್ಷದ ವಿರುದ್ಧ ಓಡಾಡಕತ್ತೇವ ನಾವು? ನೀವೆಲ್ಲ ಬಿಜೆಪಿಯವರು ಅದೇರಿ, ಅದ್ರಾಗ ಕಾಂಗ್ರೆಸ್ದವರು ಅದೇರಿ, JDS ದವರು ಅದೇರಿ. ಒಂದ ಪಕ್ಷಕ್ಕೆ ಸೀಮಿತ ಆದವ್ರು ಯಾರ ವಿದ್ಯಾರ್ಥಿಗಳು ಅದೇರ? ನೀವೆಲ್ಲರೂ ಎದಕ್ಕೆ ಹೋರಾಡಕತ್ತೀರಿ? ವಿಶ್ವವಿದ್ಯಾಲಯ ಉಳಿಬೇಕಂತ ನೀವೆಲ್ಲರೂ ಕೂಡ ಹೋರಾಡಕತ್ತೀರಿ. ಸ್ವಾಭಿಮಾನಿಗಳಾಗಿ ನಮ್ಮ ಜಮಖಂಡಿಯ ಸ್ವಾಭಿಮಾನಿಗಳಾಗಿ ನೀವೆಲ್ಲರೂ ಕೂಡ ಹೋರಾಡಕತ್ತೀರಿ. ಈ ಸ್ವಾಭಿಮಾನ ಎಲ್ಲರಿಗೂ ಕೂಡ ಬರ್ಬೇಕು. ನಮ್ಮ ಜಮಖಂಡಿ ಬಾಗಲಕೋಟೆ ಜಿಲ್ಲೆ ಒಳಗ ಬಾಗಲಕೋಟೆ ವಿಶ್ವವಿದ್ಯಾಲಯ ನಮ್ಮ ಜಮಖಂಡಿ ಒಳಗ ಐತಂತಕ್ಕಂಥದ್ದು ಎಲ್ಲರಿಗೂ ಕೂಡ ಅಭಿಮಾನ ಸಂಗತಿ ಕೂಡ ಎಲ್ಲರಿಗೂ ಕೂಡ ಬರ್ಬೇಕು. ಎಲ್ಲಾ ಸಂಘಟನೆಗಾರರಿಗೂ ಬರ್ಬೇಕು. ಕೇವಲ ಬರೇ ವಿದ್ಯಾರ್ಥಿಗಳು ಪಾಪ ಅವ್ರೆಲ್ಲ ಶಾಲೆ ಬಿಟ್ಟು ವಿದ್ಯಾಭ್ಯಾಸ ಬಿಟ್ಟು ಇಲ್ಲಿ ಧರಣಿ ಕುಂದ್ರಾಕತ್ತಾರ. ಇದನ್ನೆಲ್ಲ ನೀವು ನೋಡ್ಬೇಕು. ನೀವೆಲ್ಲರೂ ಕೂಡ ದಯವಿಟ್ಟು ಇಂಥ ವಿಶ್ವವಿದ್ಯಾಲಯವನ್ನು ಉಳಿಸುವ ಕೆಲಸವನ್ನು ನೀವೆಲ್ಲರೂ ಕೂಡ ಬಂದು ಮಾಡಬೇಕು ಅಂತಂದು ತಮ್ಮೆಲ್ಲರೂ ಕೂಡ ವಿನಂತಿ ಏನ್ ಮಾಡ್ಕೊತೇನೆ. ಈ ಧರಣಿಗೆ, ಈ ಹೋರಾಟಕ್ಕೆ ಯಾವ ಜಾತಿ, ಯಾವ ಧರ್ಮ, ಯಾವ ಮತ, ಯಾವ ಪಕ್ಷನೂ ಕೂಡ ಸಂಬಂಧ ಇಲ್ಲ. ಕೇವಲ ನಮ್ಮೆಲ್ಲರ ಹೋರಾಟ ಒಂದ, ಜಮಖಂಡಿ ಒಳಗ ನಮ್ಮ ವಿಶ್ವವಿದ್ಯಾಲಯ ಉಳಿಸ್ಬೇಕು ಅಂತಕ್ಕಂಥದ್ದು ಒಂದ ಹೋರಾಟ ನಮ್ದು ಅಂತಕ್ಕಂಥದ್ದು ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಎಲ್ಲರೂ ಕೂಡ ನಮ್ಮ ಮಾನ್ಯ ಏನು CM ಆಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರಿಗೆ ಮತ್ತ DK ಶಿವಕುಮಾರ್ ಅವ್ರಿಗೆ ದಯವಿಟ್ಟು ವಿನಂತಿ ಮಾಡ್ಕೊತೇನೆ. ನೀವೆಲ್ಲರೂ ಕೂಡ ಏನು ಇಂದ ಹಲವಾರು ಕ್ಷೇತ್ರದೊಳಗೆ ನೀವೆಲ್ಲರೂ ಕೂಡ CM ಆದಾಗ ಈ ಶೈಕ್ಷಣಿಕವಾಗಿ ಬಹಳ ಕೊಡುಗೆಗಳನ್ನು ಕೊಟ್ಟಿದ್ದೀರಾ, ಇಲ್ಲ ಅನ್ನೋದಿಲ್ಲ. ಆದ್ರೆ ಇದು ಒಂದು ದಯವಿಟ್ಟು ನಿಮ್ಗೆ ವಿನಂತಿಯನ್ನು ಮಾಡ್ಕೊತೇನೆ. ಒಬ್ಬೊಬ್ಬರು ಪಾಪ ವಿದ್ಯಾರ್ಥಿಗಳು ಅವ್ರ ಮನಿ ಕಷ್ಟ ನೋಡಿದ್ರೆ ಕಣ್ಣಾಗ ನೀರು ಬರ್ತಾವ. ಅಂತ ಕಷ್ಟಪಟ್ಟು ಅವ್ರ ಮನಿ ಒಳಗ ಅವ್ರ ತಂದೆ ತಾಯಿಗಳು ಕೂಲಿ ಮಾಡಿ ಅಲ್ಲಿ ಇಲ್ಲಿ ಹೋಗಿ ಕಷ್ಟಪಟ್ಟು ಮಕ್ಕಳನ್ನ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿರ್ತಾರ. ನೀವು ಈ ವಿಶ್ವವಿದ್ಯಾಲಯವನ್ನು ಮುಚ್ಚುವಂತ ಪ್ರಯತ್ನ ಮಾಡಿದ್ರ ಪಾಪ ವಿದ್ಯಾರ್ಥಿಗಳು ಎಲ್ಲಿ ಓದಬೇಕು ಅಂತಕ್ಕಂಥ ಪರಿಜ್ಞಾನ ನಿಮಗೆ ಬರಬೇಕು ಅಂತಂದು ದಯವಿಟ್ಟು ನಿಮ್ಮೆಲ್ಲರಿಗೆ ವಿನಂತಿ ಏನ್ ಮಾಡ್ಕೊಳ್ತೇನೆ. ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯನ ಉಳಿಸ್ಕೊಡಿ. ಎಲ್ಲಾ ಜಮಖಂಡಿ ಜನತೆ ಎಲ್ಲರೂ ಕೂಡ ಜಾಗೃತ ಆಗ್ರಿ. ಮುಂದೆ ಈ ಜಮಖಂಡಿ ಈಗ ತಾಲೂಕು ಐತಿ, ಮುಂದೊಂದು ದಿನ ಈ ಜಮಖಂಡಿ ಜಿಲ್ಲೆ ಆಗೇ ಆಗ್ತದಂತಕ್ಕಂಥ ಮಾತು ಹೇಳ್ತೇನೆ ಎಲ್ಲರಿಗೆ. ಮುಂದೆ ಈ ಜಮಖಂಡಿ ಜಿಲ್ಲೆ ಆಗ್ಬೇಕಾಗಿತ್ತಂದ್ರ ಅದಕ್ಕೆ ಮುಖ್ಯವಾಗಿ ನಮಗೆ ಏನ್ ಬೇಕಂದ್ರೆ ಈ ಯೂನಿವರ್ಸಿಟಿ ಈ ಜಮಖಂಡಿ ಒಳಗೆ ಉಳಿಬೇಕಂತಕ್ಕಂಥದ್ದು ಈ ಜಮಖಂಡಿ ಇಡೀ ಬಾಗಲಕೋಟೆ ಜಿಲ್ಲೆ ಎಲ್ಲಾ ಜನರು ಅರಿತುಕೊಂಡ ಇದಕ್ಕೆಲ್ಲಾ ಈ ಧರಣಿಗೆ ನೀವೆಲ್ಲರೂ ಕೂಡ ಸಹಕಾರ ಕೊಡ್ರಿ ಅಂತಂದು ನಿಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಮ್ಮ ಅಣ್ಣಗಳು ಪಾಪ ಎಲ್ಲ ನೀರ ಎಲ್ಲ ಊಟ ಎಲ್ಲಾ ಬಿಟ್ಟು ನಮ್ಮ ಎಲ್ಲಾ ತಾಯಂದಿರ ಬಾಳ ನಮ್ಮ ಅಕ್ಕ ತಂಗಿಯರ ಬಹಳ ಜನ ಇಲ್ಲಿ ಹೋರಾಟದಾಗ ಅದಾರ. ನಮ್ಮ ಹಣ್ಣುಗಳು ಹಿಂದೆ ಕೂತಾವು. ಅದಕ್ಕೆ ಪಾಪ ಅವು ಕಷ್ಟಪಟ್ಟಿದ್ದ ಬಿಸಿಲಾಗ ಹೋರಾಡಕತ್ತಾವು. ಆ ಪಾಪ ಯುವಕರು ಶಾಪ ನಿಮಗ ತಟ್ಟದ ಬಿಡಂಗಿಲ್ಲ. ಅದು
ಸಣ್ಣ ಹುಡುಗರು ಶಾಪ ನಿಮ್ಗೆ ತಟದ ಬಿಡಂಗಿಲ್ಲ. ಅದಕ್ಕೆ ಅವ್ರ ಶಾಪವನ್ನು ನೀವು ಹಚ್ಕೊಳಕ್ ಹೋಗ್ಬೇಡ್ರಿ. ದಯವಿಟ್ಟು ನಮ್ಮ ವಿಶ್ವವಿದ್ಯಾಲಯವನ್ನು ನಮ್ಮ ಜಮಖಂಡಿಗೆ ನೀವೆಲ್ಲರೂ ಕೂಡ ಬಿಟ್ಟು ಕೊಡ್ರಿ. ಅನುದಾನ ಕಡಿಮೆ ಆಗಿಕತ್ತಂತ ಹೇಳಕತ್ತೀರಿ. ನಾ ಮೊನ್ನೆನೇ ಒಂದು ಮಾತು ಹೇಳಿದ್ದೇನೆ, ನಿಮ್ಗೆ ಏನಾದ್ರೂ ಅನುದಾನ ಕಡಿಮೆ ಆದ್ರೆ ಒಂದ ಮಾತು ನಮಗೆ ಹೇಳ್ರಿ. ಏನು ನಮ್ಮೆಲ್ಲಾ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಪ್ರತಿ ಹಳ್ಳಿಗಳಿಗೆ ಮನೆಗಳಿಗೆ ಜೋಳಿಗೆ ಹಿಡ್ಕೊಂಡು ಮನೆಗೆ ಭಿಕ್ಷೆ ಬೇಡಿ ನಿಮ್ಮ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೇನೆ. ದಯವಿಟ್ಟು ನಾ ಇಲ್ಲಿ ಎದಕ್ಕೆ ಬಂದೀನಿ ಅಂತಂದ್ರೆ ಒಂದು ಪಕ್ಷದ ವಿರೋಧವಾಗಿ ಒಳ್ಳೆ ತಿರುಗಿ ಹೇಳಕತ್ತೀನಿ ನಾನು. ಯಾಕಂದ್ರೆ ಬೇರೆ ಮಂದಿ ಬೇರೆ ಬಿಂಬಿಸಾಕತ್ತಾರ. ಅದ್ರ ಸಲುವಾಗಿ ನಮ್ಮ ಜಮಖಂಡಿ ಒಳಗೆ ಈ ವಿಶ್ವವಿದ್ಯಾಲಯ ಉಳಿಬೇಕಂತಕ್ಕಂಥದ್ದು ಅಷ್ಟ ನಿಮ್ಮೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಒಂದೆರಡು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.